ಆತ್ಮೀಯರೇ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ಬಂದುಬಿಟ್ಟು ಅಜಿಥ್ರಾಲ್ 200 ಲಿಕ್ವಿಡ್ ಸಿರಪಿನ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ. ಸೊ ಈ ಒಂದು ಸಿರಪ್ ಬಂದುಬಿಟ್ಟು ಅಜಿಥ್ರಾಲ್ ಲಿಕ್ವಿಡ್ 200 ಸಿರಪ್ ಬಂದುಬಿಟ್ಟು ಇದು ರೆಡಿ ಟು ಯೂಸ್. ಅಂದರೆ ರೆಡಿ ಟು ಯೂಸ್ ಅಂತಂದ್ರೆ ನೀವು ಯಾವುದೇ ರೀತಿ ಮಿಕ್ಸ್ ಮಾಡುವಂತಿಲ್ಲ. ಕೆಲವೊಂದಿಷ್ಟು ಆ್ಯಂಟಿಬಯೋಟಿಕ್ ಸಿರಪ್ಗಳನ್ನ ಈಗಾಗಲೇ ನಾನು ವಿಡಿಯೋ ಮಾಡಿದ್ದೀನಿ. ಅದ್ರ ಜೊತೆಗೆ ಏನು ಮಾಡಿರ್ತಾರೆ ಅಂತಂದರೆ ಒಂದು ಪೌಡ್ರನ್ನು ಕೊಟ್ಟಿರ್ತಾರೆ, ಒಂದು ಲಿಕ್ವಿಡ್ ಫಾರ್ಮನ್ನು ಕೊಟ್ಟಿರ್ತಾರೆ. ಸೊ ಇದರಲ್ಲಿ ಈ ಒಂದು ಅಜಿಥ್ರಾಲಲ್ಲಿ ಆ ರೀತಿ ಇರಲ್ಲ. ರೆಡಿ ಟು ಯೂಸ್ ಅಂದರೆ ರೆಡಿಮೇಡ್ ಇರ್ತದೆ. ತೋರಿಸ್ತೀನಿ ನಿಮಗೆ. ಸೊ ರೆಡಿನೇ ಇರ್ತದೆ. ಸೊ ಈಗ ತೋರಿಸ್ತೀನಿ. ಸೊ ಈ ರೀತಿ ನಿಮಗೆ ರೆಡಿ ಯಾವುದೇ ರೀತಿ ನೀವು ಅಂದರೆ ಯಾವುದೇ ರೀತಿ ನಿಮಗೆ ಮಿಕ್ಸ್ ಮಾಡುವಂಥ ಒಂದು ಕೊಟ್ಟಿರಂಗಿಲ್ಲ. ಸೊ ಈ ರೀತಿ ಪ್ಯಾಕೇಜಿಂಗನ್ನು ಕೊಟ್ಟಿರ್ತಾರೆ. ಸೊ ಇದನ್ನು ಡೈರೆಕ್ಟಾಗಿ ನಾವು ಹಿಂಗೆ ಶೇಕ್ ಎಲ್ಲ ಬಿಫೋರ್ ಯೂಸ್ ಮಾಡಬೇಕಾಗತ್ತೆ. ಇದನ್ನು ಏನು ಮಾಡಬೇಕು, ಚೆನ್ನಾಗಿ ಶೇಕ್ ಮಾಡಿ ಮಕ್ಕಳಿಗೆ ಏನು ಮಾಡಬೇಕಾಗತ್ತೆ, ಇದನ್ನು ನೀವು ಕೂಡಿಸ್ಬೇಕಾಗುತ್ತೆ. ಡೈರೆಕ್ಟಾಗಿ ರೆಡಿ ಟು ಯೂಸ್ ಅಂತ ಅದಕ್ಕೆ ಕರೀತಾರೆ, ರೆಡಿ ಟು ಯೂಸ್ ಅಂತ ಈ ಒಂದು ಸಿರಪಿನ ಬಗ್ಗೆ ಅಜಿಥ್ರಾಲ್. ಸೊ ಇದರ ಒಂದು ತಯಾರು ಮಾಡಿರ್ತಕ್ಕಂಥ ಒಂದು ಕಂಪ್ನಿ ಬಂದುಬಿಟ್ಟು ಒಂದು ಅಲೆಂಬಿಕ್ ಅನ್ನುವಂಥ ಒಂದು ಕಂಪ್ನಿ ಏನು ಮಾಡ್ತು ಈ ಒಂದು ಪ್ರಾಡಕ್ಟನ್ನು ತಯಾರು ಮಾಡ್ತು. ಮತ್ತೇನೇನು ನೋಡಿದಾರೆ ಸ್ನೇಹಿತರೆ, ಈ ಒಂದು ಅಂದರೆ ಇಲ್ಲೇನು ಕೊಟ್ಟಿದ್ದಾರೆ ಪ್ರಿಕಾಷನ್ಸ್. ವಿಸ್ಕೋಸಿಟಿ ಮೇ ಇನ್ಕ್ರೀಸ್ ಆನ್ ಸ್ಟ್ಯಾಂಡಿಂಗ್, ಶೇಕ್ ವೆಲ್ ಬಿಫೋರ್ ಮೇಕ್ ಇಟ್ ಪೋರೇಬಲ್. ಅಂದರೆ ಏನಾಗುತ್ತೆ, ಅದು ಏನಾಗುತ್ತೆ, ಕೆಲವೊಂದಷ್ಟು ಪಾರ್ಟಿಕಲ್ಸ್ ಏನಕ್ಕೆ ಒಂದು ಕೆಳಗಡೆ ಕುಂದರೂ ಸಾಧ್ಯತೆ ಇರೋದ್ರಿಂದ ಅದನ್ನ ಏನು ಮಾಡ್ತಾರೆ, ನೀವು ಯೂಸ್ ಮಾಡಬೇಕು, ಚೆನ್ನಾಗಿ ನೀವು ಶೇಕ್ ಮಾಡಬೇಕಾಗತ್ತೆ. ಮತ್ತು ಶೆಡ್ಯೂಲ್ ಎಚ್ ಪ್ರಿಸ್ಕ್ರಿಪ್ಷನ್ ಡ್ರಗ್ ಇದಾಗಿರುತ್ತೆ ಅಂತಂದು ನಾಟ್ ಬಿ ಸೋಲ್ಡ್ ವಿದೌಟ್ ಎನಿ ರಿಟೇಲ್ ವಿದೌಟ್ ಪ್ರಿಸ್ಕ್ರಿಪ್ಷನ್ ಅಂತ ಕೊಡ್ತಾರೆ. ಪ್ರಿಸ್ಕ್ರಿಪ್ಷನ್ ಇಲ್ಲೋಕೆ ಇದನ್ನು ಒಂದು ಡ್ರಾಪ್ಸನ್ನು, ಈ ಒಂದು ಅಜಿಥ್ರಾಲ್ ಅನ್ನುವಂಥ ಒಂದು ಡ್ರಾಪ್ಸನ್ನು ಶೇರ್ ಮಾಡಬಾರ್ದು. ಮತ್ತು ಇದರಲ್ಲಿ ಒಂದು ಕಾಂಪೋಸಿಷನ್ ನೋಡಿದಾರೆ. ಇದರಲ್ಲಿ ಕಾಂಪೋಸಿಷನ್ ಬಂದುಬಿಟ್ಟು ಫಾರ್ ಪೆಡಿಯಾಟ್ರಿಕ್ ಯೂಸ್ ಓನ್ಲಿ, ಸಣ್ಣ ಮಕ್ಕಳಿಗೆ ಮಾತ್ರ ಇದು ಯೂಸ್ ಮಾಡ್ತಾರೆ. ಅಜಿಥ್ರೋಮೈಸಿನ್ ಈಕ್ವಲೆಂಟ್ ಟು ಅಜಿಥ್ರೋಮೈಸಿನ್ ಆ್ಯನ್ 40 mg ಫ್ಲೇವರ್ಡ್ ಸಿರಪ್ ಬೇಸಸ್ ಇರುತ್ತೆ. ಅಂದರೆ ಇದರ ಒಂದು ಕಂಟೆಂಟ್ ಮಾಲಿಕ್ಯೂಲ್ ಏನ್ಬಿಟ್ಟು ಅಜಿಥ್ರೋಮೈಸಿನ್ ಇರುತ್ತೆ. ನೀವು 1 ml ನೀವು ಕನ್ಸ್ಯೂಮ್ ಮಾಡಿದಾಗ 40 mg ಏನಾಗುತ್ತೆ, ಅದರ ಒಂದು ನಿಮಗೆ ಒಂದು ಡೋಸ್ ಸಿಗುತ್ತೆ. 2 ml ಅದು 80 mg ಸಿಗುತ್ತೆ. ಇದು ಇದರ ಒಂದು ಕಾಂಪೋಸಿಷನ್ ಆಗಿತ್ತು. ಮತ್ತೊಂದು ಡೋಸೇಜನ್ನು ನೋಡಿದ್ರೆ ಈ ಒಂದು ಆ್ಯಸ್ ಎ ಡೈರೆಕ್ಟೆಡ್ ಬೈ ದ ಫಿಸಿಷಿಯನ್. ಆಲ್ಮೋಸ್ಟ್ ಯಾವೆಲ್ಲ ಆ್ಯಂಟಿಬಯೋಟಿಕ್ ನೀವು ಏನು ಮಕ್ಕಳಿಗೆ ಕೊಡ್ತಿರೋ ಅಥವಾ ಯಾರು ದೊಡ್ಡವ್ರು ತೆಗೆದುಕೊಳ್ತಾರೆ ಅಂದರೆ ನೀವು ಡಾಕ್ಟ್ರಿಗೆ ಕನ್ಸಲ್ಟ್ ಮಾಡಿ ತೆಗೆದುಕೊಳ್ಬೇಕಾಗತ್ತೆ. ಯಾಕಂದರೆ ಡಾಕ್ಟ್ರುಗಳನ್ನು ಏನಾಗುತ್ತೆ ಅಂದರೆ ಅವರು ಡೋಸ್ ಮತ್ತು ಡೋಸೇಜ್ ಡ್ಯೂರೇಷನ್ ಎಲ್ಲ ಗೊತ್ತಿರುತ್ತೆ. ಮತ್ತು ಅವರು ವೇಟ್ ತಕ್ಕಂಗೆ ಏನು ಮಾಡ್ತಾರೆ, ಕ್ಯಾಲ್ಕುಲೇಷನ್ ಮಾಡಿ ನಿಮಗೆ ಹೇಳ್ತಾ ಹೋಗ್ತಾರೆ. ಅದಕ್ಕಾಗಿ ನೀವು ಎದಕ್ಕೆ ಹೇಳ್ತೇನಪ್ಪ ಅಂದರೆ ಡೋಸೇಜ್ ಇನ್ ಜನರಲಾಗಿ ನಾವು ತೆಗೆದುಕೊಳ್ಬೋದು 5 ml. ಸೊ ಇದು ಡ್ರಾಪ್ಸ್ ಆಗಿರೋದ್ರಿಂದ ನೀವು 1 ml 2 ಟೈಮ್ ತೆಗೆದುಕೊಳ್ಬೋದು. ಅದ್ರ ಬೇಡ, ತೊಂದರೆ ಆಗುತ್ತೆ. ಅದಕ್ಕೆ ಮಕ್ಕಳಿಗೆ ಎಸ್ಪೆಷಲಿ ಮಕ್ಕಳಿಗಂತ ನೀವು ಇವಾಗ ಡಾಕ್ಟರ್ ಕನ್ಸಲ್ಟ್ ಮಾಡಿ ತೆಗೆದುಕೊಳ್ಳೋದು ಬರ್ತೀನಿ. ಅದಕ್ಕಾಗಿ ಈ ಡೋಸೇಜ್ ಬಂದುಬಿಟ್ಟು ಅದು ಡೈರೆಕ್ಟ್ ಬೈ ದ ಫಿಸಿಷಿಯನ್. ಮತ್ತು ಈ ಒಂದು ಡ್ರಾಪ್ಸನ್ನು ಯೂಸ್ ಮಾಡುವಾಗ ಏನು ಮಾಡೋಕೆ ಚೆನ್ನಾಗಿ ಶೇಕ್ ಮಾಡಬೇಕಾಗತ್ತೆ. ಮತ್ತು ನೀವು ಯೂಸ್ ಮಾಡಾದ್ಮೇಲೆ ಚೆನ್ನಾಗಿ ಇದನ್ನು ಏನು ಮಾಡೋಕ್ಕೆ ಫಿಟ್ ಕ್ಲೋಸ್ ಮಾಡಬೇಕಾಗತ್ತೆ. ಮತ್ತು ಸ್ಟೋರೇಜ್ ಕಂಡೀಷನ್ ಬಂದುಬಿಟ್ಟು ಒಂದು 30 ಡಿಗ್ರಿ ಸೆಲ್ಸಿಯಸ್ಗಿಂತ ಅದ್ರ ಮ್ಯಾಗ ಅಲ್ಲೇ ಇಡಾಕೋಗ್ಬಿಡೋದು. ಇಲ್ಲಂದ್ರೆ ಇದು ಕಾಂಟ್ಯಾಮಿನೇಷನ್ ಆಗ್ಬಾರ್ದು. ಮತ್ತು ಮಕ್ಕಳಿಂದ ದೂರ ಇಡಬೇಕಾಗತ್ತೆ. ಒಟ್ಟಾರೆಯಾಗಿ ಈ ಒಂದು ಏನಂತಾರೆ, ಈ ಒಂದು ಡ್ರಾಪ್ಸಿನ ಒಂದು ಬೆನಿಫಿಟ್ಸ್ ಯೂಸಸ್ ಬಂದ್ಬಿಟ್ಟು ಈ ಕೆಮ್ಮು ನೆಗಡಿ ಕಫ ಮಕ್ಕಳಲ್ಲಿ ಆಗ್ತಿರುತ್ತಾವಲ್ಲ, ಸೊ ಅವಾಗ ಕೊಡುವಂಥ ಒಂದು ಸಿರಪ್ ಇದಾಗಿರುತ್ತೆ. ಅದು ಒಂದು ಬೆಸ್ಟ್ ಆ್ಯಂಟಿಬಯೋಟಿಕ್ ಫಾರ್ ಕಫ್ ಮತ್ತು ನೆಗಡಿ ಅಲರ್ಜಿ ಎಲ್ಲ ಸಹ ಒಂದು ಕಡಿಮೆ ಆಗುತ್ತೆ. ಅದ್ರ ಜೊತೆಗೆ ಏನಾದರೂ ಇನ್ಫೆಕ್ಷನ್ಗಳು ಆಗ್ತಾಯಿತ್ತು ಅಂದ್ರೆ ಮಕ್ಕಳಿಗೆ ಒಂದು ಏನಕ್ಕೆ ಬಿದ್ದು ಗಾಯ ಮಾಡ್ಕೊಂಡಿರ್ತಾರೆ, ಹಲ್ಲು ನೋವಾಗಿರ್ತಾರೆ. ಸೊ ಏನೋ ಇನ್ಫೆಕ್ಷನ್ ಆಗಲಿ ಅದಕ್ಕೂ ಸಹ ಈ ಒಂದು ಅಜಿಥ್ರಾಲ್ ಲಿಕ್ವಿಡ್ ಅನ್ನುವಂಥ ಒಂದು ಸಿರಪ್ಪನ್ನು ಏನು ಮಾಡ್ತಾರೆ ಮಕ್ಕಳಿಗೆ ಕೊಡ್ತಾರೆ. ಕಾಮನ್ ಆಗಿ ಸೈಡ್ ಎಫೆಕ್ಟ್ ಇದ್ದೇ ಇರ್ತಾವೆ. ನಾಸಿಯಾ, ವಾಮಿಟಿಂಗ್, ಡಯೂರಿಯಾ, ಮತ್ತು ಏನು ಇರಿಟೇಷನ್ ಆಗ್ತಿರ್ತದೆ, ಮತ್ತು ಡ್ರೌಸಿನೆಸ್ ಬರ್ತದೆ. ಸೊ ಅವಕ್ಕೆಲ್ಲ ಏನು ನಡೀತಿದೆ ಟೆಂಪ್ರರಿ ಇರ್ತಾವೆ, ಅವೇನು ಕಡಿಮೆ ಆಗ್ತಾವೆ. ಇನ್ ಕೇಸ್ ಜಾಸ್ತಿ ಆಗ್ತಾವಂತಂದ್ರೆ ಏನು ಮಾಡ್ರಪ್ಪ ಅಂದ್ರೆ ನೀವು ಡಾಕ್ಟ್ರಿಗೆ ಕನ್ಸಲ್ಟ್ ಮಾಡೋದು ಬೆಟ್ರ್ ಅಂತ ಹೇಳ್ತೀನಿ ಸ್ನೇಹಿತರೆ. ಸೊ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ನಿಮಗೆ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಯ್ತು ಒಂದು ಲೈಕ್ ಮಾಡಿರಿ, ಆದಷ್ಟೊಂದು ವಿಡಿಯೋನ ಶೇರ್ ಮಾಡಿ. ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಫಸ್ಟ್ ಟೈಮ್ ನೋಡೋಕೆ ಕುಂತೀರಿ ಅಂತಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಅಂತ ಹೇಳ್ತಾ ಮತ್ತೊಂದರಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸರ್ವೇ ಜನ ಸುಖಿನೋ ಭವಂತು.